ಇವತ್ತು ಈಗಷ್ಟೇ ನಾನು ಸುದ್ದಿನ ನೋಡಿದೆ. ಗುಜರಾತ್ನ ಕಾಂಗ್ರೆಸ್ನ ಒಬ್ಬ ಶಾಸಕರೊಬ್ಬರು, ಅವರ ಹೆಸರು ಚಾವ್ಡಾ, ಅವರು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಒಂದು ಕಾರಣ ಹೇಳಿದ್ದಾರೆ. ಅಯೋಧ್ಯೆಯ ವಿಷಯದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವನ್ನು ಪ್ರತಿಭಟಿಸಿ ನಾನು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾರು ರಾಮಭಕ್ತರು ಕಾಂಗ್ರೆಸ್ನಲ್ಲಿ ಇನ್ನೂ ಉಳಿದಿದ್ದೀರಿ, ಕಾಂಗ್ರೆಸ್ನ ಬಾಬರ್ ಪರವಾದ ನಿಲುವನ್ನು ಪ್ರತಿಭಟಿಸಿ ರಾಜೀನಾಮೆ ಕೊಡೋದಕ್ಕೆ ಇದೊಂದು ಸೂಕ್ತ ಕಾಲ. ವಿಭೀಷಣ ರಾವಣನ ಸಹೋದರನಾಗಿದ್ದರೂ ಕೂಡ ಸೀತೆಯ ವಿಷಯದಲ್ಲಿ ರಾವಣನ ದುರ್ನಡತೆಯನ್ನು ಪ್ರತಿಭಟಿಸಿ ವಿಭೀಷಣ ರಾವಣನನ್ನು ತೊರೆದು ಬಂದ. ಕಾಂಗ್ರೆಸ್ನ ಅಯೋಧ್ಯೆಯ ಮಂದಿರ ನಿರ್ಮಾಣದ ವಿಷಯದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ವಿಷಯದಲ್ಲಿ ಅವರು ನಡೆಸ್ತಾ ಇರ್ತಕ್ಕಂಥ ಸಣ್ಣ ಮಟ್ಟದ ರಾಜಕಾರಣ ಏನಿದೆ, ಒಬ್ಬ ಸಚಿವ ಬೊಂಬೆಗೆ ಹೋಲಿಸ್ತಾನೆ, ಇನ್ನೊಬ್ಬ ಸಚಿವ ಇನ್ನೊಂದು ರೀತಿ ಮಾತಾಡ್ತಾನೆ, ಇನ್ನೊಬ್ಬ ನಾನೇ ಯಾಕೆ ದುಡ್ಡು ಕೊಡಬೇಕು ಅಲ್ಲಿಗೆ ಅಂತ ಕೇಳ್ತಾನೆ. ಈ ರೀತಿಯ ಒಂದು ದುರ್ವ್ಯವಹಾರದ ಜೊತೆಗೆ ಆಮಂತ್ರಣ ಬಂದ ನಂತರವೂ ಕೂಡ ಅಯೋಧ್ಯೆಗೆ ನಾವು ಹೋಗಲ್ಲ ಅನ್ನುವಂಥ ಕಾಂಗ್ರೆಸ್ ತೆಗೆದುಕೊಂಡಂಥ ಅಧಿಕೃತ ನಿಲುವಿದೆಯಲ್ಲ, ಅದನ್ನು ಪ್ರತಿಭಟಿಸಿ ವಿಭೀಷಣ ಮಾನಸಿಕತೆಯಲ್ಲಿರ್ತಕ್ಕಂಥ ರಾಮ್ ಭಕ್ತರು ಕಾಂಗ್ರೆಸ್ನ ತೊರಿಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ಇವತ್ತು ಈಗಷ್ಟೇ ನಾನು ಸುದ್ದಿನ ನೋಡಿದೆ. ಗುಜರಾತ್ನ ಕಾಂಗ್ರೆಸ್ನ ಒಬ್ಬ ಶಾಸಕರೊಬ್ಬರು, ಅವರ ಹೆಸರು ಚಾವ್ಡಾ, ಅವರು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಒಂದು ಕಾರಣ ಹೇಳಿದ್ದಾರೆ. ಅಯೋಧ್ಯೆಯ ವಿಷಯದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವನ್ನು ಪ್ರತಿಭಟಿಸಿ ನಾನು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾರು ರಾಮಭಕ್ತರು ಕಾಂಗ್ರೆಸ್ನಲ್ಲಿ ಇನ್ನೂ ಉಳಿದಿದ್ದೀರಿ, ಕಾಂಗ್ರೆಸ್ನ ಬಾಬರ್ ಪರವಾದ ನಿಲುವನ್ನು ಪ್ರತಿಭಟಿಸಿ ರಾಜೀನಾಮೆ ಕೊಡೋದಕ್ಕೆ ಇದೊಂದು ಸೂಕ್ತ ಕಾಲ. ವಿಭೀಷಣ ರಾವಣನ ಸಹೋದರನಾಗಿದ್ದರೂ ಕೂಡ ಸೀತೆಯ ವಿಷಯದಲ್ಲಿ ರಾವಣನ ದುರ್ನಡತೆಯನ್ನು ಪ್ರತಿಭಟಿಸಿ ವಿಭೀಷಣ ರಾವಣನನ್ನು ತೊರೆದು ಬಂದ. ಕಾಂಗ್ರೆಸ್ನ ಅಯೋಧ್ಯೆಯ ಮಂದಿರ ನಿರ್ಮಾಣದ ವಿಷಯದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ವಿಷಯದಲ್ಲಿ ಅವರು ನಡೆಸ್ತಾ ಇರ್ತಕ್ಕಂಥ ಸಣ್ಣ ಮಟ್ಟದ ರಾಜಕಾರಣ ಏನಿದೆ, ಒಬ್ಬ ಸಚಿವ ಬೊಂಬೆಗೆ ಹೋಲಿಸ್ತಾನೆ, ಇನ್ನೊಬ್ಬ ಸಚಿವ ಇನ್ನೊಂದು ರೀತಿ ಮಾತಾಡ್ತಾನೆ, ಇನ್ನೊಬ್ಬ ನಾನೇ ಯಾಕೆ ದುಡ್ಡು ಕೊಡಬೇಕು ಅಲ್ಲಿಗೆ ಅಂತ ಕೇಳ್ತಾನೆ. ಈ ರೀತಿಯ ಒಂದು ದುರ್ವ್ಯವಹಾರದ ಜೊತೆಗೆ ಆಮಂತ್ರಣ ಬಂದ ನಂತರವೂ ಕೂಡ ಅಯೋಧ್ಯೆಗೆ ನಾವು ಹೋಗಲ್ಲ ಅನ್ನುವಂಥ ಕಾಂಗ್ರೆಸ್ ತೆಗೆದುಕೊಂಡಂಥ ಅಧಿಕೃತ ನಿಲುವಿದೆಯಲ್ಲ, ಅದನ್ನು ಪ್ರತಿಭಟಿಸಿ ವಿಭೀಷಣ ಮಾನಸಿಕತೆಯಲ್ಲಿರ್ತಕ್ಕಂಥ ರಾಮ್ ಭಕ್ತರು ಕಾಂಗ್ರೆಸ್ನ ತೊರಿಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ.